ಆ್ಯಕ್ಟ್ರೆಸ್ ಆಗಬೇಕಂತ. ಆಕ್ಟ್ರೆಸ್ ಆಗಬೇಕು ಅಂತ. ಅಭಿನಯ ಯಾವುದಾದ್ರೂ ಓಕೆ. ಹ್ಞೂ ಅದರಲ್ಲೂ ಇಷ್ಟ ಅಂತ ಅಂದರೆ ಎಸ್ ಸರ್ ಜೊತೆ ಸೈಡ್ ರೋಲ್ ಆದರೂ ಪರವಾಗಿಲ್ಲ, ಒಟ್ನಲ್ಲಿ ಎಸ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಇಷ್ಟ. ಅಂದರೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಡಿಸೈಡ್ ಹೌದು ಹೌದು. ಇಫ್ ಚಾನ್ಸ್ ಸಿಕ್ಕಿದ್ರೆ ಓಕೆ ಹೋಗ್ತೀನಿ. ಹೋಗ್ತೀರಿ. ಈಗ ಎಲ್ಲ ಒಂದಷ್ಟು ಜನ ಬಂದು ಸೆಲ್ಫಿ ತಗೊಳ್ಳೋದು ಅಥವಾ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಹೇಗೆ ಅನಿಸುತ್ತೆ ಮೇಡಮ್ ಆಗ? ಫಸ್ಟೆಲ್ಲ ಅಮ್ಮ ಅಂದರೆ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಲ್ಲರೂ ನನ್ನ ಗುರ್ತಿಸ್ಕೊಂಡು ಮೇಡಮ್ ನೀವೇ ಅಲ್ವಾ ಸಾಂಗ್ ಹೇಳಿರೋದು, ಸೆಲ್ಫಿ ಕೊಡಿ ಅಂತ ಅಂದಾಗ ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಗುಡ್ ವೈಬ್ ಕ್ರಿಯೇಟ್ ಆಗುತ್ತೆ, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅಂತ ತುಂಬ ಖುಷಿಯಾಗುತ್ತೆ ಅವ್ರು ಬಂದಾಗೆಲ್ಲ. ದೆನ್ ನನಗೆ ಆ್ಯಕ್ಟಿಂಗಲ್ಲಿ ಚಾನ್ಸ್ ಸಿಗಬೇಕಂತ ಕೇಳ್ಕೊತೀನಿ, ಯಾಕಂದರೆ ನಂಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಅಲ್ಲ, ಈಗ ಕೆಲವರು ತುಂಬ ಜನ ಇದ್ದಾರೆ, ಸಾಕಷ್ಟು ಶ್ರಮ ಪಡ್ತಿದ್ದಾರೆ, ಅಂದರೆ ವರ್ಷಾನ್ಗಟ್ಲೆ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಒಂದಷ್ಟು ಸಾಂಗ್ಗಳಿಗೆ ರೀಕ್ರಿಯೇಟ್ ಮಾಡೋದು ಅಥವಾ ಡ್ಯಾನ್ಸ್ ಮಾಡೋದು, ಈ ರೀತಿ ಎಲ್ಲ ತಮ್ಮ ಟ್ಯಾಲೆಂಟ್ ತೋರಿಸ್ತಿದ್ದಾರೆ. ಬಟ್ ಅವ್ರಿಗೆ ಯಾರಿಗೂ ಸಿಗದಿರೋಂಥ ಅವಕಾಶ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏಕಾಏಕಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಈ ರೀತಿ ಪ್ರತಿಭೆ ಇರುವಂತಹ ಕಲೆಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಚಾನ್ಸ್ ಕೊಡದೆ ನನಗೆ ಕೊಡಿ ಅಂತ ಹೇಳ್ತಿಲ್ಲ, ಆಲ್ ಆರ್ ಈಕ್ವಲ್ ಅಲ್ವಾ. ಅವ್ರಿಗೆ ಕೊಟ್ಟಾದ್ಮೇಲೆ ಪರವಾಗಿಲ್ಲ ನನಗೆ ಕೊಡಿ, ಬಟ್ ನಲ್ಲಿ ಒಂದೇ ಒಂದು ಯಾವುದಾದ್ರೂ ಚಾನ್ಸ್ ಓಕೆ. ದಿಢೀರಂತ